ಇತಿಹಾಸದಲ್ಲಿ ಕೆಲವರು ಹುಟ್ಟುವುದಿಲ್ಲ, ಅವರು ಯುಗವನ್ನೇ ನಿರ್ಮಿಸುತ್ತಾರೆ. ಸಾಮಾನ್ಯ ಜೀವನದಿಂದ ಅಸಾಧಾರಣ ಸಾಧನೆಗಳ ಕಡೆಗೆ ನಡೆದ ಪಯಣ, ಜ್ಞಾನವನ್ನು ಶಕ್ತಿಯಾಗಿಸಿಕೊಂಡ ಒಬ್ಬ ಮಹಾನ್ ಮನಸ್ಸು, ವಿಜ್ಞಾನದಲ್ಲಿ ಬೆಳಕು ತಂದ ವಿಜ್ಞಾನಿ, ಪೆನ್ನಿನಿಂದ ಸಮಾಜ ಜಾಗೃತಗೊಳಿಸಿದ ಲೇಖಕ, ಸ್ವಾತಂತ್ರ್ಯದ ದಾರಿಗೆ ದೀಪವಾದ ಸ್ಥಾಪಕ ಪಿತಾಮಹ, ಅಮೆರಿಕದ ಭವಿಷ್ಯವನ್ನು ರೂಪಿಸಿದ ನಾಯಕ. ಇದು ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಇದು ಜ್ಞಾನ, ಪರಿಶ್ರಮ ಮತ್ತು ಧೈರ್ಯದ ಮಹಾಕಾವ್ಯ. ಇದು ಬೆಂಜಮಿನ್ ಫ್ರಾಂಕ್ಲಿನ್ ಅವರ ಜೀವನ ಕಥೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಸ್ಥಾಪಕ ಪಿತಾಮಹರಲ್ಲಿ ಒಬ್ಬರು ಬೆಂಜಮಿನ್ ಫ್ರಾಂಕ್ಲಿನ್. ಅವರು ಅಮೆರಿಕ ಸಂಯುಕ್ತ ಸಂಸ್ಥಾನದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಅವರು ರಾಜಕಾರಣಿ, ವಿಜ್ಞಾನಿ, ಲೇಖಕ, ಮುದ್ರಕ ಆವಿಷ್ಕಾರ ಹಾಗೂ ರಾಜತಾಂತ್ರಿಕರಾಗಿದ್ದರು. ಬೆಂಜಮಿನ್ ಫ್ರಾಂಕ್ಲಿನ್ ಅವರು 1706 ಜನವರಿ 17ರಂದು ಅಮೆರಿಕದ ಬೋಸ್ಟನ್ ನಗರದಲ್ಲಿ ಜನಿಸಿದರು. ಅವರ ತಂದೆ ಜೋಸೈಫ್ ಫ್ರಾಂಕ್ಲಿನ್ ಅವರು ಸಾಬೂನು ಮತ್ತು ಮೇಣಬತ್ತಿ ತಯಾರಕರಾಗಿದ್ದರು. ಅವರ ತಾಯಿ ಅಬಿಹಾ ಪಾಲ್ಗೇರ್ ಉತ್ತಮ ಸುಸಂಸ್ಕೃತ ಮಹಿಳೆ. ಅವರ ಪತ್ನಿ ದೇಬೋಹರ್ ರೀಡ್ ಇವರ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಬೆಂಬಲವಾಗಿ ನಿಂತಿದ್ದರು. ಬೆಂಜಮಿನ್ ಫ್ರಾಂಕ್ಲಿನ್ ಅವರ ಕುಟುಂಬ ದಾರಿದ್ರ್ಯದಲ್ಲಿದ್ದುದರಿಂದ ಅವರು ಹೆಚ್ಚು ಕಾಲ ಶಾಲೆಯಲ್ಲಿ ಓದಲು ಸಾಧ್ಯವಾಗಲಿಲ್ಲ. ಆದರೂ ಸ್ವಯಂ ಅಧ್ಯಯನದ ಮೂಲಕ ಅಪಾರ ಜ್ಞಾನವನ್ನು ಸಂಪಾದಿಸಿದರು. ಕಿರಿಯ ವಯಸ್ಸಿನಲ್ಲಿ ಅವರು ಮುದ್ರಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡರು. ನಂತರ ಸ್ವಂತ ಮುದ್ರಣಾಲಯವನ್ನು ಸ್ಥಾಪಿಸಿ ಪತ್ರಿಕೆಗಳನ್ನು ಪ್ರಕಟಿಸಿದರು. ಬೆಂಜಮಿನ್ ಫ್ರಾಂಕ್ಲಿನ್ ಅವರು ರಚಿಸಿದ ಪ್ರಮುಖ ಕೃತಿಗಳು: ಆಟೋಬಯೋಗ್ರಫಿ ಆಫ್ ಬೆಂಜಮಿನ್ ಫ್ರಾಂಕ್ಲಿನ್, ಪುವರ್ ರಿಚರ್ಡ್ಸ್ ಆಲ್ಮನಾಕ್, ದ ವೇ ಟು ವೆಲ್ತ್, ಎಕ್ಸ್ಪೆರಿಮೆಂಟ್ಸ್ ಅಂಡ್ ಅಬ್ಸರ್ವೇಷನ್ಸ್ ಆನ್ ಎಲೆಕ್ಟ್ರಿಸಿಟಿ, ಸೈಲೆನ್ಸ್ ಡುಗುಡ್ ಪೇಪರ್ಸ್, ಲೆಟರ್ಸ್ ಅಂಡ್ ಎಸ್ಸೇಸ್. ಬೆಂಜಮಿನ್ ಫ್ರಾಂಕ್ಲಿನ್ ಅವರು ವಿಜ್ಞಾನ ಕ್ಷೇತ್ರದಲ್ಲಿಯೂ ಮಹತ್ವದ ಸಾಧನೆ ಮಾಡಿದ್ದಾರೆ. ಅವರು ವಿದ್ಯುತ್ ಕುರಿತು ಸಂಶೋಧನೆ ನಡೆಸಿ ಮಿಂಚು ವಿದ್ಯುತ್ ಎಂಬುದನ್ನು ಸಾಬೀತುಪಡಿಸಿದರು. ಇದರಿಂದಾಗಿ ಲೈಟ್ನಿಂಗ್ ರಾಡ್ ಅಂದರೆ ಮಿಂಚು ತಡೆದಂಡ ಎಂಬ ಉಪಯುಕ್ತ ಆವಿಷ್ಕಾರಗಳನ್ನು ಮಾಡಿದರು. ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಅಮೆರಿಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರು 1776ರ ಅಮೆರಿಕದ ಸ್ವಾತಂತ್ರ್ಯ ಘೋಷಣೆಯ ಕರಡು ರಚನೆಯಲ್ಲಿ ಭಾಗವಹಿಸಿದರು. ಫ್ರಾನ್ಸ್ ದೇಶದೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಬೆಳೆಸಿ ಅಮೆರಿಕಕ್ಕೆ ಬೆಂಬಲವನ್ನು ಒದಗಿಸಿದರು. ಈ ಕಾರಣದಿಂದ ಅವರು ಶ್ರೇಷ್ಠ ರಾಜತಾಂತ್ರಿಕರಾಗಿ ಗುರುತಿಸಲ್ಪಟ್ಟಿದ್ದಾರೆ. ಬೆಂಜಮಿನ್ ಫ್ರಾಂಕ್ಲಿನ್ ಅವರು 1790 ಏಪ್ರಿಲ್ 17ರಂದು ಫಿಲಿಡೆಲ್ಫಿಯಾದಲ್ಲಿ ನಿಧನರಾದರು. ಅವರ ಜೀವನ ಶ್ರಮ, ಜ್ಞಾನ ಮತ್ತು ಮಾನವ ಸೇವೆಗೆ ಅರ್ಪಿತವಾಗಿತ್ತು. ಅವರು ಇಂದು ಕೂಡ ಅಮೆರಿಕದ ಇತಿಹಾಸದಲ್ಲಿ ಮಹಾನ್ ವ್ಯಕ್ತಿಯಾಗಿ ಸ್ಮರಿಸಲ್ಪಡುತ್ತಾರೆ. ಬೆಂಜಮಿನ್ ಫ್ರಾಂಕ್ಲಿನ್ ಅವರ ಜೀವನವು ಪರಿಶ್ರಮ, ಸ್ವಯಂ ಶಿಕ್ಷಣ ಮತ್ತು ಸಮಾಜ ಸೇವೆಯ ಮಹತ್ವವನ್ನು ನಮಗೆ ಕಲಿಸುತ್ತದೆ. ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಒಬ್ಬ ಬಾಲಕ ತನ್ನ ಜ್ಞಾನ ಮತ್ತು ಪರಿಶ್ರಮದಿಂದ ಮಹಾನ್ ಇತಿಹಾಸವನ್ನೇ ರೂಪಿಸಿದನು. ವಿದ್ಯುತ್ತಿನ ರಹಸ್ಯವನ್ನು ಜಗತ್ತಿಗೆ ತಿಳಿಸಿದ ವಿಜ್ಞಾನಿ, ಸ್ವಾತಂತ್ರ್ಯದ ಕನಸನ್ನು ಸಾಕಾರಗೊಳಿಸಿದ ಸ್ಥಾಪಕ ಪಿತಾಮಹ, ಪೆನ್ನಿನಿಂದ ಜನಮನ ಗೆದ್ದ ಲೇಖಕ, ಬುದ್ಧಿವಂತಿಕೆಯಿಂದ ರಾಷ್ಟ್ರಗಳನ್ನು ಒಗ್ಗೂಡಿಸಿದ ರಾಜತಾಂತ್ರಿಕ. ಬೆಂಜಮಿನ್ ಫ್ರಾಂಕ್ಲಿನ್ ಅವರ ಜೀವನ ನಮಗೆ ಹೇಳುವುದು ಒಂದೇ ಸತ್ಯ: ಶಿಕ್ಷಣ ಪುಸ್ತಕಗಳಲ್ಲಿ ಮಾತ್ರವಲ್ಲ, ಆಲೋಚನೆಗಳಲ್ಲಿ, ಪರಿಶ್ರಮದಲ್ಲಿ ಮತ್ತು ಸೇವೆಯಲ್ಲಿ ಅಡಗಿದೆ. ಅವರ ವಿಚಾರಗಳು ಕಾಲವನ್ನು ಮೀರಿ ಜೀವಂತವಾಗಿವೆ. ಇಂದು ಅವರು ನಮ್ಮ ನಡುವೆ ಇಲ್ಲದಿದ್ದರೂ ಅವರ ಜ್ಞಾನ, ಮೌಲ್ಯಗಳು ಮತ್ತು ಕನಸುಗಳು ಇನ್ನು ಜಗತ್ತಿಗೆ ದಾರಿ ತೋರಿಸುತ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.